ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗುರುಪ್ರಸಾದ್ ಮೂಲೂರು ಮಂಗಳೂರಿಂದ ಮಾತಾಡ್ತೇನೆ. ಬಿಗ್ ಬಾಸ್ ಒಂದೇ ದಿವಸದಲ್ಲಿ ರಕ್ಷಿತಾ ಶೆಟ್ಟಿ ಉಡುಪಿಯವರಿಗೆ ಮೋಸ ಮಾಡಿದೆ, ಎಲಿಮಿನೇಷನ್ ಮಾಡಿದೆ. ಒಂದು ಟ್ಯಾಲೆಂಟ್ ನೋಡಿಲ್ಲ, ಒಂದು ಟಾಸ್ಕ್ ಕೊಟ್ಟಿಲ್ಲ. ತುಂಬ ಕಮೆಂಟ್ ಬಾಕ್ಸಲ್ಲಿ ನಾನು ಓದಿದೆ, ರಕ್ಷಿತಾ ಶೆಟ್ಟಿಯವರಿಗೆ ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೌದು ಸ್ವಾಮಿ, ತುಂಬ ಜನ ಕನ್ನಡ ಮಾತಾಡುವವರು ಇದ್ದಾರಲ್ಲ ಬಿಗ್ ಬಾಸಲ್ಲಿ, ಹೇಳಿಕೊಡಿ. ಇವರು ಉಡುಪಿ ಮತ್ತು ಮುಂಬೈಲಿ ಇರುವ ಕಾರಣ ಇವರಿಗೆ ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಿಮ್ಮದು ಬಿಗ್ ಬಾಸ್ ಎಂಬ ದೊಡ್ಡದಾದ ನಾಮಫಲಕ ಯಾವ ಲ್ಯಾಂಗ್ವೇಜಲ್ಲಿ, ಯಾವ ವರ್ಡಲ್ಲಿ ಇದೆ, ಅದನ್ನು ಫಸ್ಟು ಚೇಂಜ್ ಮಾಡಿ ಸ್ವಾಮಿ. ನೀವು ಚೇಂಜ್ ಮಾಡಿ ಅದನ್ನು. ರಕ್ಷಿತಾ ಅವರಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಿರಲ್ಲ, ಫಸ್ಟ್ ಬಿಗ್ ಬಾಸ್ ಎಂಬ ನಾಮಫಲಕವನ್ನು ಕನ್ನಡದಲ್ಲಿ ಹಾಕಿ. ಅದೇ ಇಂಗ್ಲೀಷಲ್ಲಿ ಇದೆ. 100% ಆಗಿ ಹೇಳ್ತೇನೆ, ಬಿಗ್ ಬಾಸ್ಗೆ ರಕ್ಷಿತಾ ಅವರನ್ನು ರಿಟರ್ನ್ ತಂದಿಲ್ಲ ಅಂದರೆ ನಾವು ಬಿಗ್ ಬಾಸ್ ನೋಡೋದೇ ಬಿಡ್ತೇವೆ, ನೋಡಲ್ಲ. ರಕ್ಷಿತಾ ಇವರು ಬಿಗ್ ಬಾಸ್ಗೆ ಬಂದಿಲ್ಲ ಅಂದರೆ ನಾವು ಬಿಗ್ ಬಾಸ್ ನೋಡಲ್ಲ. ಲಾಸ್ ಆಗಿರೋದು ರಕ್ಷಿತಾ ಇವರಿಗೆ ಅಲ್ಲ, ಬಿಗ್ ಬಾಸ್ಗೆ. TRP ಹೋಗಿರೋದು ಬಿಗ್ ಬಾಸ್ಗೆ, ನೆನಪಿಟ್ಕೊಳ್ಳಿ.